ಚಂಡದಾನವ ಮಂಡಲೇಂದನ ಚಂಡದಾನವ ಮಂಡಲೇಂದನ ಚಂಡದಾನವ ಮಂಡಲೇಂದನ ಕಂಡು ಹಿಡಿದರೆ ಗೀಡು ಏ ಬಲ ಕಂಡೇನ ಲಂಕಾ ನಗರವ ಮಣಿಮಂಡಲ ಮಧ್ಯದೋ ಕಂಡೇನ ಗಗನ ತಲಕ್ಕೆ ತಗ್ಗುವೆ ಕಲ್ ಗಗನ ತಲಕ್ಕೆ ತಗ್ಗುವೆ ಕಲ್ ಚಲದಿಂ ದಾಟುವೆ ದುಮಿಗೆ ಚಲದಿಂ ದಾಟುವೆ ದುಮಿಗೆ ದುಮಿ ಓ ತಳದಿಂದಲೇ ಇಳಿಯುತ್ತಲೀಗಲೇ ದಿಂದಲೇ ಇಳಿಯುತ್ತಲೀಗಲೇ ಕಂಡೇನ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಬಂದೆನು. ಇದೇ ಅಲ್ಲವೇ ಲಂಕಾನಗರವು. ಬಳಸಿ ಕೋಟೆಗಳ ಬಳಿಗಾಳ ಬಳಸಿ ಕೋಟೆಗಳ ಬಳಿಗಾಳ ಒಳಿಪೆ ಗಂಟೆಗಳೇರಿನ ಚಲದಿಂದ ದಾಟುವೆ ದುಮಿಗೆ ಚಲದಿಂದ ದಾಟುವೆ ದುಮಿಗೆ ಕೋತಳದಿಂದಲೇ ಇಳಿಯುತ್ತಲೀಗಲೇ ಕೋತಳದಿಂದಲೇ ಇಳಿಯುತ್ತಲೀಗಲೇ ಕಂಡೇನ ಲಂಕಾ ನಗರವ ಮಣಿಮಂಡಲ ಮಧ್ಯದೋಳ್ ಕಂಡೇನ. ಆಹಾ ಶ್ರೀರಾಮಚಂದ್ರ, ನಿನ್ನ ಮಹಿಮೆಯೋ ದೂರವಾದುದು. ಈ ಸಮುದ್ರದ ಲಂಘನಾ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೀನಿಕಾ ಪರ್ವತವನ್ನು ತಿರಸ್ಕರಿಸಿ ಬಂದಿದ್ದು, ನನ್ನನ್ನು ಅಡ್ಡಗಟ್ಟಿದ ನಾಗಮಾತೆಯ ಸುರೇಶಯ್ಯನ ದರ್ಪವನ್ನು ಸಿಗಿದು ನನ್ನ ನೆರಳನ್ನು ಹಿಡಿದು ನನ್ನನ್ನು ಚೆಲ್ಲಿಸಿದಂತೆ ನಿಲ್ಲಿಸಿದ ಸಿಂಹಕ್ಕೆ ಎಂಬ ರಾಕ್ಷಸಿಯ ಕಿವಿಯೊಳಗೆ ಆ ಸೂಕ್ಷ್ಮ ರೂಪದಿಂದ ಪ್ರವೇಶಿಸಿ ಅವಳ ಹೊಟ್ಟೆಯಲ್ಲಿ ಬೆಳೆದು ಆಕೆಯ ಶರೀರವನ್ನು ಸೀಳಿ ನಾನು ಹೊರಗೆ ಬಂದಿದ್ದು. ಇದೆಲ್ಲವೂ ಭುಕ್ತ ಪರಾಧೀನನಾದ ನಿನ್ನ ಕರುಣೆಯಿಂದಲ್ಲವೇ? ನಿನ್ನ ಕರುಣೆ ಇರುವಲ್ಲಿ ನನಗೆ ಭಯವೆಂದಿರೇನು? ಸೂಕ್ಷ್ಮ ರೂಪದಿಂದ ಈ ಪುರವನ್ನು ಪ್ರವೇಶಿಸಿ ಮಾತೆಯಾದ ಸೀತಾದೇವಿಯ ಕುಶಲವನ್ನು ಅರಿತು ಮುಂದಿನ ಕಾರ್ಯವನ್ನು ಆಲೋಚಿಸುವೆನು. ಆಹಾ, ಇಲ್ಲಿ ಯಾರ ಬೆಟ್ಟದಾಕಾರವಾಗಿ ರಕ್ಕಸಿ ಮಲಗಿರವಳಲ್ಲ, ಇವಳನ್ನು ಎಚ್ಚರಿಸಿ ಮುಂದಕ್ಕೆ ಹೋಗುವೆನು. ಕಂಡು ಸುರ ನರ ಯಕ್ಷ ಕಿನ್ನರ ಸಮಸ್ತ ಜೀವರಾಶಿಯನ್ನು ಖಂಡಿಸಿ ತುಂಡು ತುಂಡುಗಳಾಗಿ ಮಾಡಿ ಕಚ 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 ಆಗಿದ್ದು ನುಂಗಿ ನೀರು ಕುಡಿದು ಉಂಡು ಸಂತೋಷ ಪಡುವ ನನಗೆ ಇಂದು ಬಹಳ ಆಶೀವಾಗುತ್ತಿದೆಯಲ್ಲ. ಯಾವ ಯಾವ ದೇವತೆ ನುಡಿದು ಭಕ್ಷಿಸಲಿ, ಯಾವ ಯಾವ ಸಮುದ್ರ ನೀರನ್ನು ಕುಡಿಯಲಿ, ಇದರಲ್ಲಿ ಪ್ರವೀಣ ಆಜ್ಞೆಯಂತೆ ಈ ದಾರವನ್ನು ಪರಿಪಾಲಿಸಿದ್ದ ನನ್ನನ್ನು ಯಾರ ಎಚ್ಚರಗೊಳಿಸಿದಂತಾಯ್ತಲ್ಲ. ಯಾರಾಗಿರಬಹುದು? ಎಲ್ಲವೋ ವಿವೇಕದ ಕವಿಯೇ, ಯಾರೋ ನೀನು? ನಾನಿರುವನ್ನು ಲೆಕ್ಕಿಸದೆ ಮುನ್ನುಗ್ಗಿ ಬರುತ್ತೇನೋ ಅದಮ? ನೀನು ಯಾವ ಮಹಾನೇಳದ ಲೆಕ್ಕಿಸಬೇಕು? ಏನು? ಯಾವ ಮಾನ್ಯಗಳೇ ಕೇಳು. ಅರ್ಧರಾತ್ರಿ ಸಮಯದಲ್ಲಿ
ಕಾಲದಲ್ಲಿ ನಿದ್ರೆಗೈವ ವೇಳೆಯಲ್ಲಿ ನಿದ್ರೆಗೈವ ವೇಳೆಯಲ್ಲಿ ಸದ್ದು ಮಾಡದೆ ಸುಮ್ಮನೆ ಬರು ಆರಾಲೋ ಕಪಿಯೇ ನಿಂದಿವೆ ಆರಾಲೋ ಕಪಿಯೇ ಕಳ್ಳನಲ್ಲ ಕಾಣೆ ನಾನು ಕಳ್ಳನಲ್ಲ ಕಾಣೆ ನಾನು ಒಳ್ಳೆ ವಾಯುಪುತ್ರ ಹನುಮ ಒಳ್ಳೆ ವಾಯುಪುತ್ರ ಹನುಮ ಭ್ರಷ್ಟ ಮೂಳಿಯ ದಾರಿ ಬಿಡಲೆ ಆ ಕಡೆ ಸಾರೆಲೆ ಹಾರೆಲೆ ಧನುಜೆ ನಿಂದಿಪೆ ಹಾರೆಲೆ ಧನುಜೆ ವಾಯುಪುತ್ರ ನಿನದೊಡೆ ವಾಯುಪುತ್ರ ನಿನದೊಡೆ ಕಣ್ಣು ಮಾರುಂಟೇಲ ನಿನಗೆ ಕಣ್ಣು ಮಾರುಂಟೇಲ ನಿನಗೆ ಬೆಟ್ಟ ಕಪಿಯೇ ದೂರ ಸಾರಲು ಹಾರಲು ಕಪಿಯೇ ನಿಂದಿಪೆ ಹಾರಲು ಕಪಿಯೇ ಎಲ್ಲ ತುಂಬೋ ಮಾರಿಯೇಲೆ ಎಲ್ಲ ತುಂಬೋ ಮಾರಿಯೇಲೆ ನಿಲ್ಲ ಮಳ್ಳು ಗುಡಿಸುವೇಲೆ ನಿಲ್ಲ ಮಳ್ಳು ಗುಡಿಸುವೇಲೆ ಭ್ರಷ್ಟ ಮೂಳಿಯ ದಾರಿ ಬಿಡಲೆ ಆ ಕಡೆ ಸಾರೆಲೆ ಆರೆಲೆ ಧನುಜೆ ನಿಂದಿಪೆ ಆರೆಲೆ ಧನುಜೆ ಎಲ್ಲವೋ ಏಕದ ಕಪಿಯೇ ಯಾರೋ ನೀನು ನಾನಿರುವುದನ್ನು ಲೆಕ್ಕಿಸದೆ ಮುನ್ನಗ್ಗೆ ಬರುತ್ತೇನೆ ಅದಮ್ಮ ಎಲೆ ರಕ್ಕಸಿ ಏತಕ್ಕೆ ಹುಚ್ಚು ಹುಚ್ಚಾಗಿ ಹೊರಟುವೆ ಸ್ವಲ್ಪ ತಾಳು. ಈ ವಿಚಿತ್ರ ಸಾಧನೆಗಳಿಂದಲೂ ಈ ಉದ್ಯಾನವನಗಳಿಂದಲೂ ಮನೋಹರವಾದ ಪುರವನ್ನು ಒಂದಾವರ್ತಿ ನೋಡಿಕೊಂಡು ಬರುವೆನು. ಉದ್ಯಾನವನವೇ ಹೆಚ್ಚಾಗಿ ಹೊರಟಿದೆ ತಕ್ಕ ಶಿಕ್ಷೆ ಇದ್ದಿದ್ದು ನಿನ್ನ ಪರಾಕ್ರಮವನ್ನು ನಾನು ಬಲ್ಲೆನು. ಎಲ್ಲವೋ ಕಗಮಾಗದ ಕೊಡಗನೆ ನಿನ್ನನ್ನು ನುಂಗಿ ಮಾವಿನಂದು ಚಪ್ಪರಿಸ್ದಾಗೆ ಬಾಳೆಹಣ್ಣಂಗೆ ನುಂಗು ಬಿಡುವೆನೋ ಅದಮ್ಮ. ಈಗ ನೋಡು ನನ್ನ ಬಾಯಲ್ಲಿರುವ ಕೋರೆಲ್ಲಗಳಿಂದ ನನ್ನ ಸಿಗಿದು ಗಸಗಸಲೆ ಆಗುದು ನುಂಗು ಬಿಡುವೆನೋ ಮದಂದ. ಲಂಕಣಿ, ನಾವು ಯುದ್ಧವನ್ನು ಮಾಡೋಣ. ನಂತರ ನಮ್ಮ ಶಕ್ತಿಯು ಕಾಣುವುದು. ನನ್ನ ಮುಷ್ಟಿಯಿಂದ 3 ಗುದ್ದುಗಳನ್ನು ಹಾಕುವೆನು, ನಿನ್ನ ಮುಷ್ಟಿಯಿಂದ 3 ಗುದ್ದುಗಳನ್ನು ಹಾಕು. ಆಗ ನಮ್ಮ ಶಕ್ತಿಯು ಕಾಣುವುದು. ಓಹೋ, ಇದು ನನ್ನ ಲಂಕಾ ನಗರ, ನನ್ನ ರಾಜ್ಯ. ಇಲ್ಲಿ ನಾನು ಹೇಳಿದಂತೆ ಕೇಳಬೇಕು. ಮೊದಲು ನಾನು ಹೇಳಿದಂತೆ ಕೇಳು ಕಪಿಯೇ. ಮೊದಲು ಕುಳಿತುಕೋ, ನಾನು ಪ್ರಾರಂಭಿಸುವೆನು. ಇದು ನನ್ನ ರಾಜ್ಯ, ನನ್ನ ಲಂಕಾ ನಗರ. ನಾನು ಹೇಳಿದಂತೆ ಕೇಳಬೇಕು ಕಪಿಯೇ. ಆಗಲಿ, ನಾನೇ ಕುಳಿತುಕೊಂಡು ಪ್ರಾರಂಭಿಸು. ಹಾಗೆಯೋ? ಎಲ್ಲವೋ ಕಗಮಲಕದ ಕೊಡಗನೆ, ಅನ್ನಾಯ ನನ್ನ ಕೈಯಿಂದ ಸಾಯಬೇಡ. ಎಲ್ಲಾದರೂ ಒಂಟಿ ಹೋಗು. ಎಲೆ ರಕ್ಕಸಿ, ಪ್ರಾರಂಭಿಸು. ಕೆಲವು ಕವಿಯೇ, ಈಗಲಾದ ನನ್ನ ಮಾತನ್ನು ಕೇಳು. ಎಲ್ಲಾನ ಹೋಗಿ ಬದುಕಿಗೋ. ಇರಲಿ, ಪ್ರಾರಂಭಿಸು. ಹಾಗೆಯೋ? ನಿನ್ನ ಇಷ್ಟ ದೇವತೆಯನ್ನು ಪ್ರಾರ್ಥಿಸೋ. ಪ್ರಾರ್ಥಿಸಿಕೊಂಡು ನಾವು ಪ್ರಾರಂಭಿಸಿ. ಹೋಯ್ತು, ಸತ್ಯವಾಯ್ತು. ನಾನು ಎಷ್ಟೋ ಇದುವಾಗಿ ಹೇಳಿದೆ, ಈ ಕಪಿ ನನ್ನ ಮಾತು ಕೇಳಲ್ಲ. ಹೋಯ್ತು, ಸತ್ಯವಾಯ್ತು. ನನ್ನ ಒಂದು ಪೆಟ್ಟು ತಿಂದವರು ಈ ಪ್ರಪಂಚದಲ್ಲಿ ಉಳಿದವರೇ ಇಲ್ಲ. ಇದು ಸಾಮಾನ್ಯ. ನನ್ನ ಒಂದು ಪೆಟ್ಟು ನಿಷ್ಫಲವಾಯ್ತಲ್ಲ, ಈಗೇನು ಮಾಡಲಿ? ಇರಲಿ, ಇನ್ನ 2 ಪೆಟ್ಟುಗಳಿರುವುದು. ಅದರಲ್ಲಿ ಇದನ್ನು ಯಮಪುರಿಗೆ ಕಳಿಸುವೆನು. ಕೊಡವನೆ, ಈಗಲ ನನ್ನ ಮಾತನ್ನು ಕೇಳು. ಎಲ್ಲಾನವಾಗಿ ಬದುಕಿಕೋ. ಅನ್ಯಾಯವಾಗಿ ನನ್ನ ಕೈಯಿಂದ ಸಾಯಬೇಡ ಕಪಿಯೇ. ಎಲ್ಲ ರಕ್ಕಸಿ, ಬೇಗ ಪ್ರಾರಂಭಿಸು.
ಓಹೋ ಹಾಗೆಯೋ ಛೆ! ಏನೋ ಕಮ್ಮಿ ಎಲ್ಲ ಹೋಗಿ ಬದುಕಿಕೊಳ್ಳೋ. ಅಕ್ಕಜಿ ಪ್ರಾರಂಭಿಸು. ಹಾಗೆಯೋ ಹಾಗೆ ಪ್ರಾರಂಭಿಸು. ಹಾಗಾದ ನಿನ್ನ ಇಷ್ಟ ದೇವತೆಯನ್ನು ಪ್ರಾರ್ಥಿಸು. ತಿಳಿದುಕೊಂಡು ಪ್ರಾರಂಭಿಸು. ಹಾಗೆಯೋ ಹಾ ಹೋಯ್ತು, ಸತ್ಯವಾಯಿತು. ನಾನು ಎಷ್ಟೋ ವಿಧವಾಗಿ ಹೇಳಿದೆ, ಈ ಕಪಿಯು ನನ್ನ ಮಾತು ಕೇಳಲಿಲ್ಲ. ಹೋಯ್ತು, ಸತ್ಯವಾಯಿತು. ಕೂ ನನ್ನ 2 ಪೆಟ್ಟುಗಳು ನಿಷ್ಫಲವಾಯ್ತಲ್ಲ. ಇದನ್ನು ಏನು ಮಾಡಲಿ? ಇರಲಿ ಇರಲಿ, ನನ್ನ ಇನ್ನ 1 ಪೆಟ್ಟನ್ನು ಬಾಕಿ ಉಳಿದಿರುವುದು. ಅದಲ್ಲಿ ಇದನ್ನು ಕಸಬರಿಗೆ ಕಳಿಸುವೆನು. ಎಲ್ಲವೋ ಕಗಬಾದ ಕೊಡಗನೆ, ಎಲ್ಲಾನ ಒಂಟಿ ಹೋಗು. ರಕ್ಕಿಸಿ ಪ್ರಾರಂಭಿಸು. ಬೇಡ, ನನ್ನಿಂದ ಸಾಯಬೇಡ. ಸಾಯುವುದಲ್ಲ, ಪ್ರಾರಂಭಿಸು. ಹಾಗೆಯೋ ಎಲ್ಲೋ ಕಬಿಯೇ, ಈಗಲಾದ್ರೂ ನನ್ನ ಮಾತನ್ನು ಕೇಳು. ನೀವು ಪ್ರಾರಂಭಿಸೆ ನೋಡೋಣ. ಹಾಗಾದ ನಿನ್ನ ಮನೆಯ ದೇವರನ್ನು ತಿಳಿಕೊಳ್ಳೋ. ತಿಳಿದುಕೊಂಡು ಪ್ರಾರಂಭಿಸೆ. ಹಾಗೆಯೋ ಹಾಗೆ ಹೋಯ್ತು, ಸತ್ಯ ಹೋಯ್ತು. ನಾನು ನಾನಾ ರೀತಿ ಹೇಳಿದೆ, ಈ ಕಪಿ ಕೇಳಿಲ್ಲ. ಹೋಯ್ತು, ಸತ್ಯ ಹೋಯ್ತು. ಲಂಕಡಿ, ನೀನು ಕುಳಿತುಕೋ. ಇವಾಗ ನಾನು ಪ್ರಾರಂಭಿಸುವೆನು. ಸ್ವಲ್ಪ ಇದ್ರೋ. ಬಾ ಬಾ ಬಾ, ಬೇಗ ಬಾ, ಕುಳಿತುಕೋ. ಎಕ್ಕಸಿ, ಸ್ವಲ್ಪ ಇರೋ. ನಿನ್ನ ಅವಧಿಯು ಸ್ವಲ್ಪ ತಾಳ ಹೋಗಿದೆ. ಬಾ ಬಾ ಬಾ, ಕುಳಿತುಕೋ ಬೇಗ. ಸ್ವಲ್ಪ ಇರೋ ಅಂದ. ಸ್ವಲ್ಪ ಇರೋ. ಎಲ್ಲ ಅವಧಿ ಮುಗಿದಿದೆ, ಎಲ್ಲ ಅವಧಿ ಮುಗಿದಿದೆ. ಎಲ್ಲ ಅವಧಿ ಮುಗಿದಿದೆ. ಇಲ್ಲ, ನಿನ್ನ ಅವಧಿ ಮುಗಿದಿದೆ. ಕುಳಿತುಕೋ. ಸ್ವಲ್ಪ ಇರೋ ಹಂಗ. ಕುಳಿತುಕೋ ಬಾ. ಕಡೆ ಆಯ್ತು, ಪ್ರಾರಂಭಿಸೋ. ಮೆತ್ತಗೊಡಿಯೋ. ಲಂಕಣಿ, ನಿನ್ನ ಇಷ್ಟ ದೇವತೆಯನ್ನು ತಿಳಿದುಕೋ. ಆಯ್ತು, ಮೆತ್ತಗೊಡಿಯೋ. ನಿನ್ನ ತಂದೆ ತಾಯಿನೂ ತಿಳಿದುಕೋ. ಆಯ್ತು, ಮೆತ್ತಗೊಡಿಯೋ. ಜೈ ಭಾರತೀಯ ಆಂಜನೇಯ ಕಾಪಾಡು, ಕಾಪಾಡು. ಭಾರತೀಯ ಆಂಜನೇಯ ಕಾಪಾಡು. ಬ್ರಹ್ಮನ ಶಾಪವು ಇಂದಿಗೆ ಫಲಿಸಿತು. ಈ ಅಸಹಾಯಕವಾದ ರಾಕ್ಷಸಿ ಜನ್ಮವನ್ನು ಬಿಟ್ಟು ಶಾಪ ವಿಮೋಚನೆಗೆ ಒಳಗಾದೆನು. ವಾನರ ವೀರನಾದ ನೀನು ನನ್ನನ್ನು ಸೋಲಿಸಲು ಮೊದಲುಗೊಂಡು ದಶರಥನ ಪರಾಜಯದವು ಖಂಡಿತ. ನಿನಗೆ ಮಂಗಳವಾಗಲಿ. ಹೋಗಿ ಬಾ, ನಿನಗೆ ಶುಭವಾಗಲಿ. ಇದು ನಿನ್ನನ್ನು ತಡೆಯುವುದಿಲ್ಲ. ಇದು ಲಂಕಾ ನಗರಕ್ಕೆ ದಾರಿ. ಹೋಗಿ ಬಾ, ನಿನಗೆ ಶುಭವಾಗಲಿ. ಲಂಕಣಿ, ನಿನಗೆ ಶುಭವಾಗಲಿ. ನಿನ್ನ ಮಾತುಗಳು ನಿಜವಾದದ್ದೇ ಸರಿ. 4 ದಿನಗಳಾದವು. ಸೀತಾಮತಿಯ ದರ್ಶನವೇ ತಿಳಿಲಿಲ್ಲವಲ್ಲ. ಅಲ್ಲದೆ ಆ ನೀಚವಾದ ರಾವಣನ ಅಂತಃಪುರವನ್ನೆಲ್ಲ ಹುಡುಕಿ ನೋಡಿದರು. ಮಾತೆಯ ಸುಳಿವೇ ಇಲ್ಲವಲ್ಲ. ದಶರಥನ ಸೊಸೆ ಎಣಿಸಿ ಧರಣಿಧರನ ಕರಬ ಪಿಡಿದು. ದಶರಥನ ಸೊಸೆ ಎಣಿಸಿ ಧರಣಿಧರನ ಕರಬ ಪಿಡಿದು. ಧನುಜಗೆ ಮರುಳಾದೆ ತಾಯೆ, ಧನುಜಗೆ ಮರುಳಾದೆ ತಾಯೆ. ಏನ ಮಾಡಲೀಗ ನಾನು ಮೋಸವಾದುದೇ ರಾಮ.
ಮೋಸವಾದುದೇ ದಾನವನ ಕೊಂದು ಈಗ ಜನಕೀಯ ಕರೆದು ಹೋಗಲು ದಾನವನ ಕೊಂದು ಈಗ ಜನಕೀಯ ಕರೆದು ಹೋಗಲು ರಾಮರಾಜ್ಞೆ ಕೇಳದೋತೆ ರಾಮರಾಜ್ಞೆ ಕೇಳದೋದೆ ಏನ ಮಾಡಲೀಗ ನಾನು ಮೋಸವಾದುದೇ ರಾಮ ಮೋಸವಾದುದೇ ಆಹಾ ಅಯ್ಯೋ ನಾನು ಈ ಪುರಕ್ಕೆ ಬಂದು ನಾನು ಒಂದು ಕೆಲಸ ವಿಫಲವಾದಂತೆ ತೋರಬಹುದು ಜಾನಕಿಯು ಇಲ್ಲಿಯೇ ಮಲಗಿರುವಳು ಓಹೋ ಮುತ್ತಿದ್ದೇನಲ್ಲ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಕೆಲವು ಗುರುತುಗಳನ್ನು ಹೇಳಿದ್ದರು ಅವುಗಳನ್ನು ಪರೀಕ್ಷಿಸಬೇಕು ಪಾದದಲ್ಲಿ ಪದ್ಮರೇಖೆಗಳಿಲ್ಲ ಮಾತೆಯಾದ ಸೀತೆ ಇವಳಲ್ಲ 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 ಪಾದದಲ್ಲಿ ಪದ್ಮರೇಖೆಗಳಿಲ್ಲ ಮಾತೆಯಾದ ಸೀತೆ ಇವಳಲ್ಲ ಎಡತಲೆಯ ಹಿಂಭಾಗದಲ್ಲಿ ನೋಡೆ ಎಡಹತ್ಯ ರೇಖೆ ಇರುವುದು ಈಕೆಗೆ ಮಾತೆಯಾದ ಸೀತೆ ಅಕಟ ಅಕಟ ಇನ್ನೆಲ್ಲಿ ಪಳೋ ಕಾಣೆನಲ್ಲ ಆಹಾ ಏನೇನು ಮಹಾಪತಿವ್ರತೆಯಾದ ವೈದೇಹಿಯು ಪರಪುರುಷಗಳನ್ನು ಏಕಶೈಲಿಯಲ್ಲಿ ಮಲಗಿರುವಳೆ ಚೆ ಈಕೆಯ ಕಾಲಿನಲ್ಲಿ ಕಾಕರೇಗಿರುವುದು ರಾಮರಾಮ ನಾನು ಅಂತಹ ಆಲೋಚನೆಯನ್ನು ಮಾಡಿದೆ ರಾಮರಾಮ ನನ್ನ ಅಪರಾಧವನ್ನು ಕ್ಷಮಿಸು ಏನು ಮಾಡಲಿ ಈ ಪಟ್ಟಣದಲ್ಲಿ ಸೀತಾಮಾತೆಯೇ ಸಿಕ್ಕಲಿಲ್ಲವಲ್ಲ ಅಮಮ ಕಾಣೆ ಭೂಮಿ ಜಾತೆಯ ರಾಮ ಕಾಣೆ ಸೀತೆಯ ಸೀತೆಯ ಮಾತೆಯ ಅಮಮ ಕಾಣೆ ಭೂಮಿ ಜಾತೆಯ ರಾಮ ಕಾಣೆ ಸೀತೆಯ ಸೀತೆಯ ಸಮವ ಪೊಂದಿದೆ ಬ್ರಾಹ್ಮಣಿಗೊಂದಿದೆ ಸಮವ ಪೊಂದಿದೆ ಬ್ರಾಹ್ಮಣಿಗೊಂದಿದೆ ರಾಮಕಾಂತೆ ಸೀತೆಯ ಅಮಮ ಕಾಣೆ ಭೂಮಿ ಜಾತೆಯ ರಾಮಕಾಂತೆ ಸೀತೆಯ ಸೀತೆಯ ಮಾತೆಯ ಒಡೆಯನ ವಧೆ ಮುಗಿದು ಬಂದಿದೆ ಒಡೆಯನ ವಧೆ ಮುಗಿದು ಬಂದಿದೆ ಮೃಡನೆ ಪಾಲಿಸೋ ಅಮಮ ಕಾಣೆ ಭೂಮಿ ಜಾತೆಯ ರಾಮ ಕಾಂತೆ ಸೀತೆಯ ಸೀತೆಯ ಅಥವಾ ವೇಗವಾಗಿ ಎತ್ತುಕೊಂಡು ಹೋಗುತ್ತಿದ್ದ ಆ ದಶಗಂಟನ ಕೈಯಿಂದ ಜಾರಿ ಸಮುದ್ರದ ಮಧ್ಯದಲ್ಲಿ ಬಿದ್ದು ಮೃತಳಾದಳು. ಆ ಕ್ರೂರ ರಾವಣನ ಬಲವಾದ ಹಿಡಿತದಿಂದ ಕೋಮಲಾಗಿ ನೊಂದು ಮೃತಳಾದಳು. ಅಂತೂ ನಾನು ಬಂದ ಕಾರ್ಯವೆಲ್ಲವೂ ವಿಫಲವಾದಂತೆ ತೋರುವುದು. ಸೀತಾದೇವಿಯು ಸಿಕ್ಕಲಿಲ್ಲವೆಂಬ ಕೆಟ್ಟ ವಾರ್ತೆಯನ್ನು ಕೇಳಿದ ಕೂಡಲೇ ಶ್ರೀರಾಮಚಂದ್ರನು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳನು. ಆತನು ಹೋದ ಮೇಲೆ ಲಕ್ಷ್ಮಣನೂ ಜೀವಿಸಿರುವನೇ? ಇಲ್ಲವೇ ಇಲ್ಲ. ಇಷ್ಟರ ಮೇಲೆ ಸೀತಾದೇವಿಯನ್ನು ತಂದು ಒಪ್ಪಿಸುವುದಾಗಿ ವಾಗ್ದಾನ ಮಾಡಿರುವ ಸುಗ್ರೀವನಂತೂ ಬದುಕುವುದೇ ಇಲ್ಲ. ಆದುದರಿಂದ ಇಲ್ಲಿಯ ಪ್ರಾಯೋಪವೇಶದಿಂದ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಲೇ. ಛೆ ಛೆ, ಆತ್ಮಹತ್ಯೆಯು ಮಹಾ ಪಾಪಕಾರವಳು.
ಇರಲಿ, ಈಗ ಒಂದು ಉಪಾಯವನ್ನು ಮಾಡುವನು. ಈ ತಿಕುಡಾಚಲದಿಂದ ಕುಡಿದ ಈ ಲಂಕಾನಗರವನ್ನೇ ಎತ್ತುಕೊಂಡು ಹೋಗಿ ನಮ್ಮ ಶ್ರೀರಾಮಚಂದ್ರನ ಬಳಿಯಲ್ಲಿ ಇರಿಸುವೆನು. ಆಗ ಆತನೇ ಹುಡುಕಿಕೊಳ್ಳಲಿ. ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ, ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ, ನೀಲಾ ಮೇಘ ಶ್ಯಾಮ ನಿಜ ಧಾಮ ಜಯ ಜಯ ಶ್ರೀರಾಮ ಜಯ, ನೀಲಾ ಮೇಘ ಶ್ಯಾಮ ನಿಜ ಧಾಮ ಜಯ ಜಯ ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ. ಆಂಜನೇಯನೇ, ಈ ಅಗಾಧ ಕಾರ್ಯವನ್ನು ಏತಕ್ಕೆ ಮಾಡುವೆ? ಸೀತಾಮಾತೆಯು ಅಶೋಕವನದಲ್ಲಿರುವಳು, ನೀನು ಅಲ್ಲಿಗೆ ಹೋಗು, ನಿನ್ನ ಕಾರ್ಯವು ಜಯವಾಗುವುದು. ಈ ಕಾರ್ಯವನ್ನು ಮಾಡಬೇಡ. ಆಹಾ, ಈ ಶ್ರೀರಮಣಿಯು ನನಗೆ ಈ ವಾಕ್ಯವನ್ನು ತಿಳಿಸಿದ್ದು ಬಹಳ ಸಂತೋಷವಾಯಿತು. ಯಾರೋ ರಾಕ್ಷಸ ಸ್ತ್ರೀಯರು ಈ ಮಾರ್ಗವಾಗಿಯೇ ಮಾತನಾಡಿಕೊಂಡು ಹೋಗುತ್ತಿರುವರು. ನಾನು ಅವರ ಹಿಂದೆಯೇ ಹೋಗುವೆನು. ಈಗ ಈ ಶ್ರೀರಮಣಿಯನ್ನು ಧ್ಯಾನಿಸುವೆನು. ಜಗಜ್ಜನನಿ ಸುಖವಾಡಿ ಕಲ್ಯಾಣಿ, ಜಗಜ್ಜನನಿ ಜಗಜ್ಜನನಿ ಜಗಜ್ಜನನಿ, ಜಗಜ್ಜನನಿ ಸುಖವಾಡಿ ಕಲ್ಯಾಣಿ, ಜಗಜ್ಜನನಿ ಜಗಜ್ಜನನಿ ಸುಖ ಸ್ವರೂಪಿಣಿ ಮಧುರವಾಣಿ, ಸುಖ ಸ್ವರೂಪಿಣಿ ಮಧುರವಾಣಿ, ಚೊಕ್ಕನುತಾಪುರ ವಶಿಷ ಸಮರ್ಧಿನಿ, ಜಗಜ್ಜನನಿ ಸುಖವಾಣಿ ಕಲ್ಯಾಣಿ, ಜಗಜ್ಜನನಿ ಜಗಜ್ಜನನಿ ಜಗಜ್ಜನನಿ. ಪಾಂಡ್ಯ ಕುಮಾರಿ ಭವಾನಿ ಅಂಬಾ ಶಿವೆ, ಪಾಂಡ್ಯ ಕುಮಾರಿ ಭವಾನಿ ಅಂಬಾ ಶಿವೆ, ಪಂಚಮೀನಾಕ್ಷಿ ಪರಮೇಶ್ವರಿ, ಪಂಚಮೀನಾಕ್ಷಿ ಪರಮೇಶ್ವರಿ, வேண்டுவரம் இளைமலை நீலை, வேண்டுவரம் இளைமலை நீலை, வேத வேதாந்த நாதஸ்வரூபிணி, வேத வேதாந்த நாதஸ்வரூபிணி, ஜகஜனனி சுகவாணி ಕಲ್ಯಾಣಿ, ಜಗಜನನಿ ಜಗಜನನಿ ಜಗಜನನಿ. ಕೊಲತೆರವದ ಮನವು ಹೀಗೆ ತಪ್ಪಿಪದೆ ಮನೋಜವೇ ಮನೋಜವೇ, ಮನೋಜ ತೆರವ ಕೊಲತೆರವದ ಮನವು ಹೀಗೆ ತಪ್ಪಿಪದೆ ಮನೋಜವೇ ಮನೋಜವೇ, ಅನೇಕ ವಿಧದ ವರದಳ್ಳಿಯರ ನೆನದ ನೆನದ ಮನದಳು, ಅನೇಕ ವಿಧದ ವರದರಣಿಯರ ನೆನದ ನೆನದ ಮನದಳು, ಮನೋಜ ತೆರವ ಕೊಲ ತೆರವದ ಮನವು ಹೀಗೆ ತಪ್ಪಿಪದೆ ಮನೋಜವೇ ಮನೋಜವೇ, ತನ ಕನಕನ ಮನಸೆಳೆವ ಮನವು ಹೀಗೆ ತಪ್ಪಿಪದೆ, ತನ ಕನಕನ ಮನಸೆಳೆವ ಮನವು ಹೀಗೆ ತಪ್ಪಿಪದೆ ಮನೋಜವೇ ಮನೋಜವೇ, ಮನೋಜ ತೆರವ ಕೊಲ ತೆರವದ ಮನವು ಹೀಗೆ ತಪ್ಪಿಪದೆ ಮನೋಜವೇ ಮನೋಜ ಮನೋಜವೇ. ಚತುರಾಂಗನೆಯರಾದ ರಾಕ್ಷಸಾಂಗನೆಯರಿಗೆ ನಾನಾ ವಿಧವಾದ ಸಂಧಾನಗಳನ್ನು ಏರ್ಪಡಿಸಿದೆನು. ಅಲ್ಲದೆ ಜಾನಕಿಯ ಮನಸ್ಸನ್ನು ನನ್ನ ಕಡೆ ತಿರುಸು ಅಂತ ಹೇಳಿದ್ದೆನು. ಇರಲಿ, ನಾನು ಈಗಲೇ ಹೋಗಿ ಜಾನಕಿಯನ್ನು ಮೊದಲ ವಾಕ್ಯದಿಂದ ಮಾತನಾಡಿಸುವೆನು. ಜಾನಕಿ 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 ಮೋಕನೆ, ಜಾನಕಿ ಜಾನಕಿ ಮದ್ದಾಡುವೆ ಬಾಬಾ ಮೋಕನೆ, ಮತ್ತಂಬುಜ ದಳನಯನೆ ಮುದ್ದಾಡುವೆ ಬಾಬಾ ಮೋಕನೆ, ಜಾನಕಿ ಸಾಬಾಗಿ ನಾ ಕಣೆ ಸಾಗಾಸಿ ನಾ
ಬಾಗಿನ ಕಣೆ ಸೊಗಸಿನ ಮಣೆ ಮುಖವಾತಾರೆ ಮೋದದಿ ಮೀರೆ ಮುಖವಾತಾರೆ ಮೋದದಿ ಮೀರೆ ಭಾಗ್ಯಯಳೆಂತ ಬಹುವಿಧದಳು ಜಾನಕಿ ಭಾಗ್ಯಯಳೆಂತ ಬಹುವಿಧದಳು ಭಾಗ್ಯಯಳೆಂತ ಬಹುವಿಧದಳು ತೋಗುಡವೇಕೆ ಮೃಗ ಮುತ್ತಾಡುವೆ ಬಾಬಾ ಮೋಕನೆ ಮತ್ತಂಬುಜ ದಳನಯನೆ ಮುತ್ತಾಡುವೆ ಬಾಬಾ ಮೋಕನೆ ಸೊಬಗಿನ ಕಣ್ಣೆ ಸೊಗಸಿನ ಮಣೆ ಮುಖವಾತಾರೆ ಮೋದದಿ ಮೀರೆ ಸೊಬಗಿನ ಕಣ್ಣೆ ಸೊಗಸಿನ ಮಣೆ ಮುಖವಾತಾರೆ ಮೋದದಿ ಮೀರೆ ಭಾಗ್ಯಯಳೆಂತ ಬಹುವಿಧದಳು ಜಾನಕಿ ಭಾಗ್ಯಯಳೆಂತ ಬಹುವಿಧದಳು ಭಾಗ್ಯಯಳೆಂತ ಬಹುವಿಧದಳು ತೋಗುಡವೇಕೆ ಮೃಗ ನೋಚನೆ ಮುದ್ದಾಡುವೆ ಬಾಬಾ ಮೋಕನೆ ಮತ್ತಂಬುಜ ದಳನಯನೆ ಮುದ್ದಾಡುವೆ ಬಾಬಾ ಮೋಕನೆ ಜಾನಕಿ ಜಾನಕಿ ಜಗತ್ತಿಖ್ಯಾತಿ ಪರಾಕ್ರಮೆಯದ ಈ ರಾವಣ ಸಾರವನಿಗೆ ಅರಸಿ ಎನಿಸಿ ಸುಖವಾಗಿ ಬಾಳುವ ಬಾ 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 ಅರಮನೆಗೆ ಹೋಗೋಣ. ಚಿನೀಚನೆ ಚುಣಕನ ತೆರೆದಿಂದೇತಕ್ಕೆ ಶುನಕನ ತೆರೆದಿಂದೇತಕ್ಕೆ ಮನಬಂದಂತೆ ಭಗಳು ತೀರ್ಪೆಯ ದುರುಳ ಘನವೀರ ರಾಘವಾಂಗನೆಯನಿಸಿ ಘನವೀರ ರಾಘವಾಂಗನೆಯನಿಸಿ ಘನವೀರ ರಾಘವಾಂಗನೆಯನಿಸಿ ಮನವು ನಿನ್ನೆಡೆಗೆ ಚಲಿಪುದೇನೋ ಪಾಪಾತ್ಮ ಇಲ್ಲವೋ ನೀಚನೆ ನಿರ್ಲಜ್ಜನೆ, ನನ್ನ ಸ್ವಾಮಿಯು ಇಲ್ಲದ ವೇಳೆಯಲ್ಲಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ. ಹೀಗಲಾದ್ರೂ ಕೇಳು, ಈ ಮಾತುಗಳನ್ನಾಡುವ ನಿನ್ನ ನಾಲಿಗೆಯು ಸೀಳಿ ಹೋಗಬಾರದೆ. ಈ ಸುಂದರ ಚಪಲ ಸಭಾವು ನನಗೆ ಬಹಳ ಆಶ್ಚರ್ಯವಾಗುವುದು. ಹೇಳೇ ಮರುಳಿ, ಇನ್ನೂ ನೀನು ಆ ರಾಮನಾಮನವನ್ನು ಬಿಡಿಲ್ಲವೇ? ಭ್ರಾಂತಿ ಇದೇನೆ ರಮಣೆ, ಭ್ರಾಂತಿ ಇದೇನೆ, ಭ್ರಾಂತಿ ಇದೇನೆ ರಮಣೆ, ಭ್ರಾಂತಿ ಇದೇನೆ, ಕಾಂತನ ಸ್ಮರಿಸುವುದು ಭ್ರಾಂತಿ ಇದೇನೆ ರಮಣೆ, ಭ್ರಾಂತಿ ಇದೇನೆ. ಜಾನಕಿ ಕಾಡಲಲ್ಲ ತಿರುಗಿ ಗಿರಿಗಿ ಮಾಡಿ ಬಳಲೆ ಸೊಟ್ಟೆ ನಿನ್ನು. ಜಾನಕಿ ಕಾಡಲಲ್ಲ ತಿರುಗಿ ಗಿರಿಗಿ ಬಾಡಿ ಬಳಲಿ ಸೋತೆ ನಿನ್ನ ಮೋಡಗನ ನಾಡಿಸುವ ಗೇಡೆನಿಸಿದ ಮೂಡನವ. ಭ್ರಾಂತಿ ಇದೇನೆ ರಮಣೆ, ಭ್ರಾಂತಿ ಇದೇನೆ, ಕಾಂತನ ಸ್ಮರಿಸುವುದು ಭ್ರಾಂತಿ ಇದೇನೆ ರಮಣೆ, ಭ್ರಾಂತಿ ಇದೇನೆ. ಜಾನಕಿ ಜನಪದವನ್ನು ಶ್ರೀ ಎನ್ನದ ಧನುಜಗೆತ್ತ ಜಡೆ ಧರಿಸಿ, ಜನಪದವನ್ನು ಶ್ರೀ ಎನ್ನುತ್ತ ಧನುಜಗೆತ್ತ ಜಡೆ ಧರಿಸಿ, ವನಕ್ಕೆ ಬಂದಾತನೇ ನಾಟನೆ ದನಾಟನೆ. ಭ್ರಾಂತಿ ಇದೇನೆ ರಮಣೆ, ಭ್ರಾಂತಿ ಇದೇನೆ, ಕಾಂತನ ಸ್ಮರಿಸುವುದು ಭ್ರಾಂತಿ ಇದೇನೆ ರಮಣೆ, ಭ್ರಾಂತಿ ಇದೇನೆ. ಜಾನಕಿ ರಾಮಗಿ ಮನಂದ ಕಳನ. ಜಾನಕಿ ರಾಮಗಿ ಮನಂದ ಕಳನ ನಾಮವೆತ್ತ ಬೇಡವೆನ್ನು.
ರಾಮಗೆ ಮನೆಂದ ಕಳನ ನಾಮವೆತ್ತ ಬೇಡನೆ ಕಾಮಿನೆಗರೆ ಕಾಮ ಸಂಗ್ರಾಮಕ್ಕೆ ಭ್ರಾಂತಿ ಇದೇನೆ ರಮಣೆ ಭ್ರಾಂತಿ ಇದೇನೆ ಭ್ರಾಂತನ ಸರಿಸುವುದು ಭ್ರಾಂತಿ ಇದೇನೆ ರಮಣೆ ಭ್ರಾಂತಿ ಇದೇನೆ. ಸುಂದರಿ, ಈ ಅನುಮಾನದಿಂದ ಫಲವಿಲ್ಲ. ಜಗತ್ತಿಖ್ಯಾತಿ ಪರಾಕ್ರಮಿಯಾದ ಈ ರಾವಣ ಸಾರ್ವವನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸುವ. ಬಾ 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 ಅರಮನೆಗೆ ಹೋಗೋಣ. ಇಲ್ಲವೋ ಮೂರ್ಖನೇ, ನಾನು ನಿನ್ನ ಪಾಲಿನ ಭೋಗಿಯನೇ ಅಲ್ಲ, ನಿನ್ನ ಪಾಲಿನ ಗಡಸರ್ಪವೆಂದು ತಿಳಿ. ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ. ಇನ್ನು ಕಾಲವು ಮಿಂಚಿಲ್ಲ. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಆತನಲ್ಲಿ ಶರಣಾಗತನಾಗು. ಕೀರ್ತಿಯನ್ನು ಹೊಂದುವೆ, ತೇಜಸ್ಸನ್ನು ಪಡೆಯುವೆ. ಎಲ್ಲ ಜಾನಕಿ, ದೇವ ದಾನವ ಗರುಡ ಗಂಧರ್ವ ಸಿದ್ಧ ಸಾಧ್ಯ ವಿದ್ಯಾಧರೆಲ್ಲರೂ ನನ್ನನ್ನು ಕಂಡರೆ ಗಡಗಡ ನಡಿಗಿ ಓಡಿ ಹೋದವರು. ಈಗಿರುವಲ್ಲಿ ಅಲ್ಪನಾದ ನರಮಸನಿಗೆ ಎದುರಿ ನಿನ್ನನ್ನು ಅವನಿಗೆ ಒಪ್ಪಿಸಿ ಅವನ ದೇಹವನ್ನು ನಾನು ಬಳಸಬೇಕೆ? ಬಲೆ 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 ಜಾನಕಿ, ಒಳ್ಳೆ ಉಪಾಯವನ್ನು ಹೇಳಿದೆ. ಏನು ಮಾಡಲಿ, ಈ ಮೂರ್ಖನಿಗೆ ಎಷ್ಟು ವಿಧವಾಗಿ ಹೇಳಿದರು ಇವನಿಗೆ ಅರ್ಥವಾಗುತ್ತಿಲ್ವಲ್ಲ. ಸ್ವಾಮಿ ರಾಮಚಂದ್ರ, ಎಲ್ಲವೋ ಮೂರ್ಖನೇ, ಪುನಃ ಪುನಃ ಹೇಳುತ್ತಿರುವೆನು, ನನ್ನ ಸ್ವಾಮಿ ಏನಾದ್ರೂ ಇಲ್ಲಿಗೆ ಬಂದರೆ ನಿನ್ನ ಎದೆಯನ್ನೇ ಸೀಳಿ ಬಿಡುವರು. ನೀಚನೆ, ಈಗಲೂ ಕಾಲವು ಮಿಂಚಿಲ್ಲ. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸು, ಆತನಲ್ಲಿ ಶರಣಾಗತನಾಗು. ಜಾನಕಿ, ಬಡ ಬಡ ಸವಿ ನುಡಿಗಳಂ ನುಡಿವೆಯ ಜಾನಕಿ, ಬಡ ಬಡ ಸವಿ ನುಡಿಗಳಂ ನೀ ನುಡಿವೆಯ ನುಡಿದಡೆ ಗಡಿ ಗಡಿಗೆ ಬೆಡಗೆ ತೋರೆದಿರೆ ಬೆಡಚಿ ಜಾನಕಿ. ಪೊಡಿ ಪೊಡೆಗೈವೆ ಝಡಲೆ ನಿನ್ನಯ ಸಿರವ, ಪೊಡಿ ಪೊಡೆಗೈವೆ ಝಡಲೆ ನಿನ್ನಯ ಸಿರವ, ಕಡಿದು ಕುಡಿವೆ ನಿನ್ನಯ ಬಿಸಿ ನೆತ್ತರವ. ಎಲೆ ಭ್ರಷ್ಟೆ, ನಿನ್ನ ಅಪದತ್ತವು ಪ್ರಬಲವಾಯ್ತು. ನಿನ್ನನ್ನು ಈ ಕ್ಷಣದಲ್ಲಿ ಸೀಳಿ ರಕ್ತಪಾನ ಮಾಡುವೆನು. ಏನು ಹೇಳುವೆ? ಪ್ರಿಯಾ, ಏಕೆ ಇಷ್ಟೊಂದು ಆಕ್ರೋಶ ಪಡುತ್ತಿರುವಿರಿ? ಈ ಬಡಪಾಯಿಯ ಮೇಲೆ ಇಷ್ಟೊಂದು ಕೋಪವೇ? ಈಕೆ ಮನವನ್ನು ಮತ್ತೊಮ್ಮೆ ಬಂದು ಒಲಿಸಿದರಾಯ್ತು. ಅಂತಃಪುರಕ್ಕೆ ಹೋಗೋಣ ಬನ್ನಿ. ಪ್ರೇ ಮಂಡೋದರಿ, ನೀನು ಹೇಳುವುದು ನ್ಯಾಯವೇ ಸರಿ. ನೀನಿನ್ನು ಅರಮನೆಗೆ ಹೊರಡು. ನಿಮ್ಮನ್ನು ಬಿಟ್ಟು ಹೇಗೆ ಹೋಗ್ಲಿ? ನಾನು ಬರುತ್ತೇನೆ, ನೀನು ಅರಮನೆಗೆ ನಡೆ. ಬರುವಿರಾ? ಬರುತ್ತೇನೆ, ನಡೆ. ಜಾನಕಿ, ಈಗಲಾದರೂ ನಿನ್ನನ್ನು ಸೆಮರಿಸಿ ಬಿಟ್ಟಿರುವನು. ಇನ್ನೊಂದು ತಿಂಗಳು ಸಹ ಅವಧಿಯನ್ನು ಕೊಟ್ಟಿರುವನು. ಅಷ್ಟರಲ್ಲಿ ನನ್ನ ಮನೋವಿಷ್ಟವನ್ನು ನೆರವೇರಿಸಲಿ. ಇಲ್ಲದಿದ್ದಲ್ಲಿ ನಿನ್ನನ್ನು ಚಿತ್ರ ಚಿತ್ರ ಕರೆದು ಬಿಸಾಡುವನು. ಎಚ್ಚರಿಕೆ, ಎಲ್ಲೋ ರಾಕ್ಷಸಂಗರೇ, ನಿಮಗೂ ಸಹ ಒಂದು ತಿಂಗಳ ಅವಧಿಯನ್ನು ಕೊಟ್ಟಿರುವನು. ಅಷ್ಟರಲ್ಲಿ ಜಾನಕಿ ಮನಸ್ಸನ್ನು ನನ್ನ ಕಡೆ ತಿರುಗಿಸತಕ್ಕದ್ದು. ಇಲ್ಲದಿದ್ದು ನಿಮ್ಮನ್ನು ಸಹ ಚಿತ್ರ ಚಿತ್ರವಾಗಿ ಕರೆದು ಬಿಸಾಡುವನು. ಎಚ್ಚರಿಕೆ.
ಮೆಣಸಿಪ ವೃಕ್ಷಕ್ಕೆ ಈ ನನ್ನ ನೀಳವಾದ ಕುರುಳಿಂದ ಉರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗವನ್ನೇ ಮಾಡಿಬಿಡುವೆನು. ತಡತಡಿ ಕೂತವರಲ್ಲಿ ತಡತಡೆ ಈ ಕೂತವರಲ್ಲಿ ದುಡುಕದಿರುತ್ತಾಯೆ ಸುಖದೋ ಶ್ರೀರಾಮಚಂದ್ರ. ಕೆಡುಗ ದಶಕಂಠನ ಶಿರವ ಕೆಡುಗ ದಶಕಂಠನ ಶಿರವ ತೀವ್ರದೋ ರಾಮ ಲಕ್ಷ್ಮಣನ ಸಹಿತ ತಾಯೇ. ಇದೇನು ಇದೇನಾದರೂ ನನ್ನ ಕನಸಾಗಿರಬಹುದೇ? ಇಷ್ಟಕ್ಕೂ ಈ ಅದ್ಭುತವಾದ ಕಪಿಯಾದರೂ ಯಾವುದು? ಆಹಾ, ಸೀತಾವಿರಹದಿಂದ ಬಳಿದ ಶ್ರೀರಾಮಚಂದ್ರನಿಗೆ ಸುಗ್ರೀವರು ಮಾಡಿದ ವಾಗ್ದಾನವು ಫಲಿಸುವುದರಲ್ಲಿ ಸಂದೇಹವಿಲ್ಲ. ನಾನು ಶ್ರೀರಾಮಚಂದ್ರನ ಅನುಗ್ರಹದಿಂದಲವೇ ಈ ಶತಯೋಜನ ಅಗಲವಾದ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದೆನು. ಈಕೆಯನ್ನು ನೋಡಿದರೆ ಸೀತಾಮಾತೆಯಂತೆಯೇ ತೋರುವುದು. ಇರಲಿ, ಈಗ ರಾಮಧ್ಯಾನವನ್ನು ಮಾಡುವನು, ನಂತರ ಎಲ್ಲವೂ ಗೊತ್ತಾಗುವುದು. ರಾಮ ಬಂದಿದೆ ಗುಣ ರಾಮ ಬಂದಿದೆ ಗುಣ ರಾಮ ಬಂದಿದೆ ರಘು ರಾಮ 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 ಬಂದಿದೆ ಗುಣ ರಾಮ ಬಂದಿದೆ ರಾಮ ಬಂದಿದೆ ರಘು ರಾಮ 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 ಬೋಧವ ಸೀತವ ರಾಮ ಬೋಧವ ಸೀತವ ಸಾಧು ಜನಾವಳಿ ಬೋಧ ಪ್ರದಾಯ ವೇದ ರಘು ರಾಮ ರಘು ರಾಮ ರಘು ರಾಮ. ಇದೇನು ರಾಮ ಧ್ಯಾನವು ಕೇಳಿ ಬರುತ್ತಿರುವುದಲ್ಲ? ಇದೇನು ನನ್ನ ಕನಸಾಗಿರಬಹುದೇ? ಕಪಿಗಳನ್ನು ಕನಸಿನಲ್ಲಿ ಕಾಣಬಾರದೆಂದು ಹೇಳುವರಲ್ಲ. ರಾಮಚಂದ್ರ, ನಿನಗಾವ ಅಮ್ಮಗಳು ಆಗದಿರಲಿ ಸ್ವಾಮಿ. ಮಾತೆ, ಶುಭಲಕ್ಷಣ ಶೋಭಿತರಾದ ನೀವು ಯಾರು? ಜನಸ್ಥಾನ ರಾವಣನು ಅಪಹರಿಸಿದ ಪೂಜ್ಯರಾದ ಸೀತಾಮಾತೆ ತಾವಾಗಿ ಸಾಂಗವಾಗಿ ತಿಳಿಸಿದಾಯಿ. ತಮ್ಮೊಡನೆ ಕೆಲವು ಸಂಗತಿಗಳನ್ನು ತಿಳಿಸಬೇಕಾಗಿದೆ ತಾಯಿ. ಆಹಾ, ಈತನ ವಿನಯ ವಿಧೇಯತೆಗಳನ್ನು ನೋಡುತ್ತಿದ್ದರೆ ಈತನು ಶತ್ರುಪಕ್ಷದವನಲ್ಲವೆಂದು ಭಾಸವಾಗುತ್ತಿರುವುದು. ಆಗಲಿ, ಈತನಲ್ಲಿ ನನ್ನ ನಿಜಾಂಶವನ್ನು ತಿಳಿಸುವೆನು. ಆ ನೀಚನಾದ ಅಯ್ಯ, ನೀನು ಕೇಳುತ್ತಿರುವ ಆ ನೀಚನಾದ ರಾವಣನು ಕದ್ದು ತಂದ ಆ ನಿರ್ಭಾಗಿನಿ ಸೀತೆಯು ನಾನೇನಪ್ಪ? ಇಷ್ಟಕ್ಕೂ ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಮತ್ತೆ ನನ್ನ ಮೇಲೆ ಸಂದೇಹ ಪಡಿವರ ತಾಯಿ, ಹೇಳುವಿರು. ಸಂದೇಹ ಬಿಡು ಮಾತೆ ಓ ಸುಂದರ ಸಂದೇಹ ಬಿಡು ಮಾತೆ ಓ ಸುಂದರ ಸುತೆ ಸುಂದರ ಕುಸುಮಾನಿದೆ. ಸುಂದರನಿಸದೆ ನಂದನನ ಕಡೆಯಿಂದ ನಿಮ್ಮಯ ಸುಂದರನಿಸದೆ ನಿಂದನ ನಂದನನ ಕಡೆಯಿಂದ ನಿಮ್ಮ ಚಂದ ಬರೆಯಲು ಬಂದತೆ ಸಂದೇಹ ಬಿಡು ಮಾತೆ ಓ ಸುಂದರ ಸುತೆ ಸುಂದರ ಕುಸುಮಾನಿದೆ. ರಾಮ ಸದ್ಗುಣ ಧಾಮ ರಾಕ್ಷಸ ಭೀಮ ಭೂಮಿ ಕಾಂತನ ಕುಂದನೆನಿಸದೆ ನಿಂದನ ರಘುನಂದನನ ಕಡೆಯಿಂದ ನಿಮ್ಮ ಚಂದ ಬರೆಯಲು ಬಂದ ಸೇವ ನೆಂದು ತಿಳಿಯಲು ಲೋಚನೆ. ಸಂದೇಹ ಬಿಡು ಮಾತೆ ಓ ಸುಂದರ ಸುತೆ ಸುಂದರ ಕುಸುಮಾನಿದೆ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಂಗನೆಂದು ತಿಳಿಯಮ್ಮ. ರಘುನಂದನನ ಕಡೆಯಿಂದ ನಿಮ್ಮ ಚಂದ ಬರೆಯಲು ಬಂದ ಸೇವನೆಂದು ತಿಳಿಯರು ಲೋಚನೆ. ಸಂದೇಹ ಬಿಡು ಮಾತೆ ಓ ಸುಂದರ ಸುತೆ ಸುಂದರ ಕುಸುಮಾನಿದೆ. ಸಂದೇಹ ಬಿಡು ಮಾತೆ ಓ ಸುಂದರ ಸುತೆ ಸುಂದರ ಕುಸುಮಾನಿದೆ.
ಮಾತೆ, ನಾನು ರಾಮಲಕ್ಷ್ಮಣನಿಂದ ಕಳಿಸಲ್ಪಟ್ಟ ದೂತನು. ವಾಯುದೇವರ ಅನುಗ್ರಹದಿಂದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು ತಾಯಿ. ಮಾರುತಿ, ಹಾಗಾದ್ರೆ ನಿನಗೆ ಮಂಗಳವಾಗಲಿ. ಈ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ಲಂಘಿಸಿ ಬಂದಿರುವೆಯಲ್ಲ, ನೀನು ಹೇಗೆ ಬಂದೆ? ಜನನಿ, ಪರಮಾತ್ಮನಾದ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷದಿಂದ ನನಗೆ ಯಾವುದು ತಾನೇ ಅಸಾಧ್ಯವು ಮಾತೆ. ಓಹೋ, ಮುರ್ತಿದ್ದರು ತಾಯಿ, ಹೇಳಿಬಿಡುತ್ತೆ. ಜನನಿ, ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆ. ಮಾರುತಿ, ಜನನಿ, ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆ. ಅನಿವಿನು ಸ್ವೀಕರಿಪುದು ಅನಿವಿನಿ ಸ್ವೀಕರಿಪುದು ತಾಯೇ ಮನದನುಮಾನಂ ಕರೆದು ಪೂತೆಲೋ ಮಾತೆ ಜನನಿ. ಆಹಾ, ಆಂಜನೇಯ, ಮಂಗಳದಾಯಕ ಮುದ್ರಿಕೆ, ತುಂಗಾನಂದ ಪ್ರದೈಕ ಮುದ್ರಿಕೆ. ಮಾರುತಿ, ಮಾತೆ, ಮಂಗಳದಾಯಕ ಮುದ್ರಿಕೆ, ತುಂಗಾನಂದ ಪ್ರದೈಕ ಮುದ್ರಿಕೆ. ಇಂಗದಿ ಎನ್ನ ಕೈ ಸೇರ್ತು ಧನ್ಯನಾದೆನಾ, ಧನ್ಯನಾದೆನಾ. ಮಾರುತಿ, ಮಾತೆ, ಆಹಾ, ಈ ಶುಭವನ್ನು ಸೂಚಿಸುವ ನನ್ನ ಸ್ವಾಮಿಯ ಅಂಗುಳಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿರುವೆ. ಮಾರುತಿ, ನೀನು ಸಾಗರವನ್ನು ಲಂಘಿಸಿ ಬಂದೆಯಲ್ಲ, ಆಗ ಯಾವ ರೂಪಿನಿಂದ ಬಂದೆ? ಸಾಲೋ ಕುಂತಲ ನೀಲ ಮಣಿಗಳು ಸಾಲೋ ಕುಂತಲ ನೀಲ ಮಣಿಗಳು ಸಾಲೋ ಕುಂತಲ ಸಾಲು ನೋಡಲು ಬೌಲ ಚಂದ ನೋಡ್ ಸಾಲು ನೋಡಲು ಬಾಲ ಚಂದ ನೋಡ್ ಭಾಗ್ಯವೇ ಕೋಲುಗಿರುವುದು ಬಾಲ ಭಾಗ್ಯವೇ
ನಾನು ಇನ್ನು ಹೊರಡುವೆ ತಾಯಿ. ಮಾತೆ, ಇನ್ನು ನೀವು ಚಿಂತೆಯೂ ಬೇಡಿ. ಶೀಘ್ರದಲ್ಲಿ ಶ್ರೀರಾಮಚಂದ್ರನ ಬಳಿಯಲ್ಲೂ ಸೇರು. ಹಾ ಹಾ. ಆಂಜನೇಯನೇ, ನೀನು ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ಲಂಘಿಸಿ ಬಂದಿಯಲ್ಲ, ಯಾವ ರೂಪದಿಂದ ಬಂದೆ? ಮಾತೆ, ಬನ್ನಿ ಬನ್ನಿ, ನಿಮ್ಮನ್ನು ಭುಜದ ಮೇಲೆ ಇಟ್ಟುಕೊಂಡು ಕ್ಷಣಮಾತ್ರದಲ್ಲಿ ಶ್ರೀರಾಮಚಂದ್ರನ ಬಳಿಯಲ್ಲೂ ನಿಮ್ಮನ್ನು ಇರಿಸುವೆನು. ಆಹಾ. ಇದೇನು ಮಾರುತಿ, ನಿನ್ನ ಕಪಿಕ್ ಬುದ್ಧಿಗೆ ತಕ್ಕಂತೆ ಮಾತನಾಡುತ್ತಿರುವೆಯಲ್ಲ. ನೀನೇನಾದ್ರೂ ನನ್ನನ್ನು ತೆಗೆದುಕೊಂಡು ಹೋಗಿ ರಾಮಚಂದ್ರನಿಗೆ ಕೊಟ್ಟರೆ ಆ ನೀಚನಾದ ರಾವಣನು ಕದ್ದು ತಂದ ಸೀತೆಯನ್ನು ಈ ಕಪಿಯು ಒತ್ತುಕೊಂಡು ಬಂದಿತೆಂದು ಜನರು ಆಡಿಕೊಳ್ಳುವುದಿಲ್ಲವೇನು? ಮಾತೆ, ನಿಮ್ಮ ಮಾತುಗಳು ನಿಜವಾದುದೇ ಸರಿ. ಶೀಘ್ರದಲ್ಲಿಯೇ ನಾನು ಶ್ರೀರಾಮಚಂದ್ರನ ಬಳಿಯನ್ನು ಸೇರಿ ನಿಮ್ಮ ಕುಶಲವನ್ನು ತಿಳಿಸಿ ವಾನರ ಸೈನ್ಯದೊಡಗೂಡಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೀರೇ ಮಾತು. ಆಹಾ, ನನ್ನ ಸ್ವಾಮಿಯನ್ನು ನಾನೆಂದು ಕಾಣುವೇನೋ ನನಗೆ ತಿಳಿಯದಾಗಿದೆಯಲ್ಲ ಮಾರುತಿ. ಮಾತೆ, ಶ್ರೀರಾಮಚಂದ್ರನಿಗೆ ಅರ್ಪಿಸಲು ಯಾವುದಾದ್ರೂ ಒಂದು ಗುರುತಿನ ವಸ್ತುವನ್ನು ದಯಪಾಲಿಸಬೇಕಾಗಿ ಬೇಡುತ್ತೇನೆ ಜನನಿ. ಆಗಲಿ ಮಾರುತಿ. ಇದು ಮಾರುತಿ, ಎನ್ನಂ ಪ್ರತಿನಿಧಿ ಎನಿಸಿದ ಸನ್ನತ ಚೂಡಾಮಣಿಯನೆ ಕುತೆ. ಮಾರುತಿ, ಸನ್ನತ ಚೂಡಾಮಣಿಯನೆ ಕುತೆ ಇದ ನೀಡುವೆ ರಾಮ ರಾಮ. ಮಾರುತಿ, ಇದು ಈ ಚೂಡ ರತ್ನವನ್ನು ನನ್ನ ಸ್ವಾಮಿಗೆ ಸಮರ್ಪಿಸಿ 1 ಮಾಸದ ಅವಧಿಯಲ್ಲಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ತಿಳಿಸಿಬಿಡು. ಮಾತೆ, ನೀವು ಇನ್ನು ಚಿಂತೆಯೂ ಬಿಡಿ. ನಾ ಇನ್ನು ಹೊರಡುವೆನು ತಾಯಿ. ನಾನು ಅಮ್ಮ ನಿಮ್ಮನ್ನು ಹುಡುಕುತ್ತಾ ಬಹುದಿನಗಳಿಂದಲೂ ಹಸುವಿನಿರುವನು. ಆದುದರಿಂದ ಯಾವುದಾದ್ರೂ ಒಂದು ಫಲವನ್ನು ಭುಜಿಸಲು ಅಪ್ಪಣೆಯನ್ನು ಕೊಡಬೇಕಾಗಿ ಬೇಡುತ್ತೇನೆ. ನಾನೇನಾದರೂ ಫಲವನ್ನು ಭುಕ್ಷಿಸಲು ಅಪ್ಪಣೆಯನ್ನು ನೀಡಿದರೆ ಹಲವಾರು ರಾಕ್ಷಸರು ಬಂದು ನಿನ್ನನ್ನು ಮುತ್ತುವರು. ಆದರೆ ಗಲಭೆಯನ್ನು ಮಾಡದೆ ಕೆಳಗೆ ಬಿದ್ದಿರುವ 1-2 ಫಲಗಳನ್ನು ಮಾತ್ರ ಭುಂಜಿಸಿ ಯಾವ ಗಲಭೆಯೂ ಮಾಡದಂತೆ ಇಲ್ಲಿಂದ ಹೊರಟು ಹೋಗಬೇಕು. ತಿಳಿಯುತ್ತೆ? ಹಾಗಾದರೆ ಬಾ. ಮತ್ತೆ ನಾನು ಹೊರಡುವೆನು ತಾಯಿ. ನನ್ನ ಆಶೀರ್ವದಿಸು ತಾಯಿ. ಪ್ರಿಯ ರಾಮ ಘಂಟಾನಿಯತಾತ್ಮನಾಗು. ಮಾರುತಿ, ಪ್ರಿಯ ರಾಮ ಘಂಟಾನಿಯತಾತ್ಮನಾಗು. ಪ್ರಿಯ ರಾಮ ಘಂಟಾನಿಯತಾತ್ಮನಾಗು. ಮಾರುತಿ, ಪ್ರಿಯ ರಾಮ ಘಂಟಾನಿಯತಾತ್ಮನಾಗು. ಚಿರಂಜೀವಿಯಾಗಿ ಚಿರಕಾಲ ಬರು. ಚಿರಚಿತ್ತನಾಗಿ ಚಿರಕಾಲ ಬರು. ವಾಯುನಂದನ ಶ್ರೇಯೋವಂತೆ ಬಾಳೈ ವಾಯುನಂದನ. ವಾಯುನಂದನ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಜಲ